ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಕನಸುಗಳು ದೊಡ್ಡದಾಗಿದ್ದರೆ ಹೋರಾಟವು ದೊಡ್ಡದಾಗಿಯೇ ಇರುತ್ತದೆ. ದಾರಿ ಕಠಿಣವಾಗಿದ್ದರೆ ಪ್ರಯಾಣವೂ ವಿಶೇಷವಾಗಿರುತ್ತದೆ. ಇಂದು ಒಂಟಿಯಾಗಿ ನಡೆಯಬೇಕಾಗಿ ಬಂದರೂ ನಡೆಯಿರಿ, ನಾಳೆ ಇಡೀ ಜಗತ್ತೇ ನಿಮ್ಮೊಂದಿಗೆ ಇರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಕುಂಭರಾಶಿಯವರೇ, ಸ್ನೇಹಿತರೆ ಹೇಗಿದ್ದೀರಾ? ನೀವೆಲ್ಲರೂ ಮಹಾದೇವನ ಆಶೀರ್ವಾದದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ಇನ್ನು ಮುಂದೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದ ಅದೃಷ್ಟ ಇಂದು ಮಧ್ಯಾಹ್ನ 3:59 ನಂತರ ಪೂರ್ತಿ 1,00,000 ಲಾಟರಿ ಹೊಡೆಯಲಿದೆ. ಸ್ನೇಹಿತರೆ, ನೀವು ತೀರಾ ಸರಿಯಾಗಿಯೇ ಕೇಳುತ್ತಿದ್ದೀರಿ. ಇದರಿಂದ ನೀವು ಶ್ರೀಮಂತರಾಗುತ್ತೀರಿ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ದೇವ ಭಗವಾನ್ ಶನಿದೇವ ಮಹಾರಾಜ್ ಮತ್ತು ಶಿವ ಮಹಾದೇವ್ ಬರೆದಿರುವುದು ಎಂದಿಗೂ ಸುಳ್ಳಾಗುವುದಿಲ್ಲ. ಸ್ನೇಹಿತರೆ, ಇಂದು ತಿಳಿಸಲು ಬಯಸುವುದೇನೆಂದರೆ, ಮಧ್ಯಾಹ್ನ 3:29 ನಂತರ ನಿಮ್ಮ ಜೀವನದಲ್ಲಿ 4 ದೊಡ್ಡ ಬದಲಾವಣೆಗಳು ಬರಲಿವೆ. ಹಾಗಾದರೆ ಆ 4 ದೊಡ್ಡ ಬದಲಾವಣೆಗಳು ಯಾವುವು ಎಂದು ತಿಳಿದುಕೊಳ್ಳಲು ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಮೊದಲಿಗೆ ವಿಡಿಯೋವನ್ನು ಒಂದು ಮುದ್ದಾದ ಲೈಕ್ ಮಾಡಿ ಹಾಗೂ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು 3 ಸಾರಿ ಬರೆಯಿರಿ. ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಮಧ್ಯಾಹ್ನದ ನಂತರ ಇಂತಹ ಅನಿರೀಕ್ಷಿತ ಘಟನೆ ನಡೆಯಲಿದೆ. ಯಾವುದರ ಬಗ್ಗೆ ನೀವು ಕನಸಿನಲ್ಲೂ ಯೋಚಿಸಿರುವುದಿಲ್ಲ. ಭಗವಂತನು ನಿಮ್ಮೊಂದಿಗೆ ಸುಳಿವು ನೀಡಲಿದ್ದಾನೆ ಮತ್ತು ದೇವರ ಈ ಸುಳಿವುಗಳನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ, ಬೇಕಂತಲೂ ನಿರ್ಲಕ್ಷ್ಯ ಮಾಡುತ್ತಾರೋ ಅವರು ಪ್ರಪಂಚದ ಅತಿ ದೊಡ್ಡ ಮೂರ್ಖರಾಗುತ್ತಾರೆ, ಮಹಾಮೂಢ ಎನಿಸಿಕೊಳ್ಳುತ್ತಾರೆ ಮತ್ತು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಶ್ರೀಮಂತರಾಗುತ್ತಾರೆ. ಅವರ ಅದೃಷ್ಟವೇ ಹೊಳೆಯಲಿದೆ ಹಾಗೂ ಜೀವನವೇ ಬದಲಾಗಲಿದೆ. ಏಕೆಂದರೆ ಸ್ನೇಹಿತರೆ, ದೇವರ ಪವಾಡ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಯಾರ ಮೇಲಾದರೂ ಪವಾಡವಾಗುತ್ತದೆಯೋ ಅವರ ಜೀವನವೇ ಬದಲಾಗಿ ಹೋಗುತ್ತದೆ. ಸ್ನೇಹಿತರೆ, ನನಗೆ ಗೊತ್ತು, ಬಹಳ ಸಮಯದಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಎದುರಾಗುತ್ತಿವೆ ಮತ್ತು ಈ ಕಷ್ಟಗಳು ನಿಮ್ಮ ಜೀವನದಿಂದ ಮುಗಿಯುವ ಹೆಸರನ್ನೇ ತೆಗೆದುಕೊಳ್ಳುತ್ತಿಲ್ಲ ಮತ್ತು ನಿಮಗಾಗಿ ನೀವು ಬಹಳಷ್ಟು ಮಾಡಿದ್ದೀರಿ, ಆದರೆ ಅದರ ಫಲಿತಾಂಶ ನಿಮಗೆ ಸಿಗುತ್ತಿಲ್ಲ. ಏಕೆಂದರೆ ಸ್ನೇಹಿತರೆ, ಆದರೆ ಈಗ ನೀವು ಅಳುವ ಅಥವಾ ಚಿಂತಿಸುವ ಯಾವುದೇ ಅಗತ್ಯವಿಲ್ಲ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ದೇವ ಮಹಾದೇವನು ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿದ್ದಾನೆ. ಏಕೆಂದರೆ ಮಹಾದೇವನು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾನೆ. ಆದ್ದರಿಂದ ಗೆಳೆಯರೇ, ಈಗ ನಿಮ್ಮ ಕಷ್ಟಗಳು ಮುಗಿಯುವ ಸಮಯ ಬಂದಿದೆ. ಈಗ ನಿಮ್ಮ ನಿದ್ರಿಸುತ್ತಿದ್ದ ಅದೃಷ್ಟ ಜಾಗೃತಗೊಂಡಿದೆ. ದೇವ ಮಹಾದೇವನ ಆಶೀರ್ವಾದದಿಂದ ನಾಳೆಯಿಂದ ನಿಮಗಾಗಿಯೇ ಆ ಎಲ್ಲ ಸಂತೋಷಗಳು ದೊರೆಯಲಿವೆ. ಆ ಯಾವ ಸಂತೋಷಗಳಿಗೆ ನೀವು ಅರ್ಹರಾಗಿದ್ದೀರೋ ಅವು ಸಿಗಲಿವೆ. ಆದರೆ ಇಂದಿನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ನೀವು ಬಯಸುವುದಾದರೆ ಸಂತೋಷಗಳು ಸಿಗಲಿ. ಯಾವ ಸಂತೋಷಗಳಿಗಾಗಿ ನೀವು ಆಶಿಸುತ್ತಿದ್ದೀರೋ, ಯಾವುದಕ್ಕಾಗಿ ನಿಮ್ಮ ಕಣ್ಣುಗಳು ಕಾಯುತ್ತಿದ್ದವೋ, ಯಾವ ಸಂತೋಷಗಳಿಗಾಗಿ ನೀವು ಹಗಲು ರಾತ್ರಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೀರೋ, ಹಾಗಿದ್ದರೆ ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ನಿಮ್ಮ ಮನೆಯ ಅಂಗಳಕ್ಕೆ ಅತಿ ದೊಡ್ಡ ಶುಭ ಸುದ್ದಿ ಬಾಗಿಲು ತಟ್ಟುವ ಸಮಯ ಬಂದಿದೆ. ನಾಳೆ ಬೆಳಗಾಗುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಲಿದೆ. ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ನಾಳೆ ಸೂರ್ಯನ ಕಿರಣ ಮೂಡುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರಲಿದೆ. ನಾಳೆ ಬೆಳಗ್ಗೆ ನೀವು ಕಣ್ಣು ತೆರೆಯುತ್ತಿದ್ದಂತೆ ನೋಡುತ್ತೀರಿ, ನಿಮ್ಮ ಸುತ್ತಲಿನ ಪ್ರತಿಯೊಂದು ವಿಷಯವೂ ಬದಲಾಗುತ್ತಿರುವುದು ಕಾಣಿಸುತ್ತದೆ ಮತ್ತು ಇದನ್ನೆಲ್ಲ ನೋಡಿ ನಿಮ್ಮ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುವುದಿಲ್ಲ. ನೀವು ತಕ್ಷಣವೇ ಹೇಳುತ್ತೀರಿ, ಅಯ್ಯೋ ಗೆಳೆಯ, ನಾನೇನಾದರೂ ಕನಸು ಕಾಣುತ್ತಿಲ್ಲ ತಾನೇ ಎಂದು. ಹೌದು, ಆದರೆ ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇದು ಯಾವುದೇ ಕನಸಲ್ಲ ಅಥವಾ ಕಲ್ಪನೆಯಲ್ಲ, ಬದಲಿಗೆ ಇದು ನಿಜಾಂಶವಾಗಿದೆ. ಕೇವಲ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲ ವಿಷಯವೂ ಅರ್ಥವಾಗುತ್ತದೆ ಸ್ನೇಹಿತರೆ. ಏಕೆಂದರೆ ಗೆಳೆಯರೇ, ಇಂದು ಮಧ್ಯಾಹ್ನ 3:59 ನಂತರ ನಿಮ್ಮ ಜೀವನದಲ್ಲಿ ಆಗುವ ದೊಡ್ಡ ಬದಲಾವಣೆ ಬರಲಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಿಗಲಿದೆ ಮತ್ತು ಆ ಧನ ಸಂಪತ್ತಿನಿಂದ ನೀವು ಶ್ರೀಮಂತರಾಗುತ್ತೀರಿ. ಸ್ನೇಹಿತರೆ, ನಾನು ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಮತ್ತು ಭರವಸೆಯನ್ನು ನೀಡುತ್ತಿದ್ದೇನೆ. ನೀವು ಇಂದಿನ ಈ ವಿಡಿಯೋವನ್ನು ನೋಡಿದರೆ ನಂತರ ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮ್ಮ ದುಃಖಗಳಾಗಲಿ, ಕಷ್ಟಗಳಾಗಲಿ, ಸಮಸ್ಯೆಗಳಾಗಲಿ ಇರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ದುಃಖ ವೇದನೆಗಳು ನಿಮ್ಮ ಜೀವನದಿಂದ ಬಹುದೂರ ಹೊರಟು ಹೋಗುತ್ತವೆ. ಇಂದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ, ಈ ರಾಶಿಯ ಪ್ರತಿಯೊಬ್ಬ ಜಾತಕರಿಗೂ ದೇವರು ಕೊಟ್ಟ ವರವೆಂದು ಸಾಬೀತಾಗಲಿದೆ. ಸ್ನೇಹಿತರೆ, ಇಡೀ ವಿಡಿಯೋ
ನಿಮ್ಮ ಗ್ರಹಚಾರಗಳ ಮೇಲೆ ಆಧಾರಿತವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸಲು ಹೊರಟಿದ್ದೇನೋ ಆ ಎಲ್ಲ ಮಾತುಗಳು ನಿಖರವಾಗಿರುತ್ತವೆ ಮತ್ತು ಯಾವ ಘಟನೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತೇವೆಯೇ ಆ ಎಲ್ಲ ಘಟನೆಗಳು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಸಂಭವಿಸುತ್ತವೆ. ಆದ್ದರಿಂದ ಗೆಳೆಯರೇ, ಈ ವಿಡಿಯೋವನ್ನು ತಪ್ಪಿಸಿಕೊಳ್ಳುವ ತಪ್ಪನ್ನು ಮರೆತು ಮಾಡಬೇಡಿ. ಸ್ನೇಹಿತರೆ, ಯಾರು ಈ ತಪ್ಪನ್ನು ಮಾಡುತ್ತಾರೋ ಅವರು ತಮ್ಮ ಸ್ವತಃ ಕಾಲಿಗೆ ತಾವೇ ಕೊಡಲಿ ಏಟು ಹಾಕಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುವುದೇನೆಂದರೆ, ನೀವು ಭೋಲೆ ಬಾಬಾನ ಚರಣಗಳಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲು ಬಯಸಿದರೆ ತಡ ಮಾಡದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಏನೇ ಕಷ್ಟಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಬಿಡಿ. ಭೋಲೆ ಬಾಬಾನ ಹೆಸರು ತೆಗೆದುಕೊಂಡು ನೋಡಿ. ಭೋಲೆ ಬಾಬಾ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾರೆ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ನಿಮ್ಮ ಜೀವನದಿಂದ ಎಂದಿಗೂ ದೂರವಾಗುತ್ತವೆ ಹಾಗೂ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ. ಹಾಗಿದ್ದರೆ ಪ್ರೀತಿಯಿಂದ ಹೇಳಿ ಹರ ಹರ ಮಹಾದೇವ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗ್ರಹಚಾರಗಳ ಪ್ರಕಾರ ಮನುಷ್ಯನ ಜೀವನದಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಯ ಸುಳಿವನ್ನು ದೇವರು ನಿಮಗೆ ಮೊದಲೇ ನೀಡುತ್ತಾನೆ. ಆದರೆ ಕೆಲವು ಮೂರ್ಖ ಜನರು ದೇವರ ಸುಳಿವುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವು ಜನರಂತೂ ಬೇಕೆಂದೇ ನಿರ್ಲಕ್ಷಿಸುತ್ತಾರೆ. ಇನ್ನು ಕೆಲವರು ಇದೆಲ್ಲವೂ ಸುಳ್ಳು, ಇಂತಹದ್ದೇನೂ ಇರುವುದಿಲ್ಲ ಎಂದು ಹೇಳತೊಡಗುತ್ತಾರೆ. ಇದು ಸಂಪೂರ್ಣ ಸುಳ್ಳು. ಆ ಜನರಿಗೆ ನಾನು ಒಂದೇ ಮಾತು ಹೇಳಲು ಬಯಸುತ್ತೇನೆ. ದೇವರು ನೀಡುವ ಕೆಲವು ಸುಳಿವುಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ದೇವರ ಈ ಸುಳಿವುಗಳನ್ನು ಗುರುತಿಸಿ ನೀವು ನಿಮ್ಮ ಜೀವನದಿಂದ ಎಲ್ಲ ದುಃಖಗಳನ್ನು ದೂರ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ 10 ವರ್ಷಗಳ ನಂತರ ಇಂತಹ ಶುಭ ಸುದ್ದಿ ಮತ್ತು ಇಂತಹ ಪವಾಡ ನಿಮ್ಮ ಜೀವನ ಬಾಗಿಲು ತಟ್ಟಲಿದೆ. ನಿಮ್ಮ ಒಂದು ಕೆಲಸವು ಅಪೂರ್ಣವಾಗಿ ಉಳಿಯುವುದಿಲ್ಲ. ಒಂದು ಕನಸು ಅಪೂರ್ಣವಾಗಿ ಉಳಿಯುವುದಿಲ್ಲ. ಎಲ್ಲಿಗೆ ಹೋದರೂ ನೀವು ಯಶಸ್ವಿಯಾಗಿ ಹಿಂತಿರುಗುತ್ತೀರಿ. ನೀವು ಏನೇ ಯೋಚಿಸಿದರೂ ಆ ಎಲ್ಲ ಕನಸುಗಳು ಈಡೇರುತ್ತಾ ಸಾಗುತ್ತವೆ. ಸ್ನೇಹಿತರೆ, ಕಳೆದ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿದ್ದ ಅದೇ ಸ್ವಾತಂತ್ರ್ಯ ಮತ್ತೆ ಸಂತೋಷದ ಕ್ಷಣಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತವೆ. ಸ್ನೇಹಿತರೆ, ಈಗ ನಿಮ್ಮ ಜೀವನ ಸುಂದರಗೊಳ್ಳುವ ಸಮಯ ಬಂದಿದೆ. ನಿಮ್ಮ ಜೀವನಕ್ಕೆ ಮೆರಗು ಬರಲಿದೆ. ಗೆಳೆಯರೇ, ತಿಳಿಸಲು ಬಯಸುವುದೇನೆಂದರೆ, ನೀವು ದಣಿದು ಹೋದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಆದರೆ ಎಂದಿಗೂ ಹಿಂದೆ ಸರಿಯಬೇಡಿ. ಗುರಿಯು ಕೊನೆಯವರೆಗೂ ಹೆಜ್ಜೆ ಹಾಕುತ್ತಾ ಸಾಗುವವರಿಗೆ ಸಿಗುತ್ತದೆ. ಇಂದು ನಿಮ್ಮನ್ನು ಸಣ್ಣವರೆಂದು ಭಾವಿಸುವವರಿಗೆ ಮಾತುಗಳಿಂದ ಉತ್ತರ ನೀಡಬೇಡಿ. ನಿಮ್ಮ ಯಶಸ್ಸನ್ನು ಎಷ್ಟು ದೊಡ್ಡದಾಗಿಸಿ ಎಂದರೆ ಉತ್ತರ ನೀಡುವ ಅಗತ್ಯವೇ ಬಾರದಂತಾಗಲಿ. ಕತ್ತಲೆಯ ರಾತ್ರಿ ಎಷ್ಟೇ ಗಾಢವಾಗಿದ್ದರೂ ಸೂರ್ಯ ಬರುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮನುಷ್ಯ ಎಷ್ಟೇ ಬಾರಿ ಕುಗ್ಗಿದರೂ ಧೈರ್ಯವಿದ್ದರೆ ಮತ್ತೆ ಎದ್ದು ನಿಲ್ಲಬಹುದು. ಸ್ನೇಹಿತರೆ, ನಿಮ್ಮ ಕನಸುಗಳ ಹಾರಾಟವನ್ನು ತಡೆಯಬೇಡಿ. ಜನರ ಮಾತುಗಳಿಗೆ ಹೆದರಬೇಡಿ. ಯಾವತ್ತು ನಿಮ್ಮ ಶ್ರಮ ಫಲ ನೀಡುತ್ತದೆಯೋ ಆವತ್ತು ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇಂದು ನಿಮ್ಮೊಳಗೆ ಅದ್ಭುತ ಶಕ್ತಿ ಮತ್ತು ಆತ್ಮವಿಶ್ವಾಸ ಕಂಡುಬರುತ್ತದೆ. ಯಾವ ಕೆಲಸವನ್ನು ನೀವು ಕೈಗೆತ್ತಿಕೊಳ್ಳುತ್ತೀರೋ, ಯಾವ ಕೆಲಸದಲ್ಲಿ ಕೈ ಹಾಕುತ್ತೀರೋ ಅದನ್ನು ಸಂಪೂರ್ಣ ಉತ್ಸಾಹ ಮತ್ತು ಶ್ರದ್ಧೆಯಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಾ ಹಾಗೂ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲವಾಗಿರುತ್ತದೆ ಮತ್ತು ಧನ ಲಾಭದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಾಗೂ ಸಂಬಂಧಿಕರಲ್ಲಿ ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನ ಪ್ರಭಾವ ಜನರ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದರಿಂದ ಹಲವು ಪ್ರಮುಖ ಕೆಲಸಗಳು ಸುಲಭವಾಗಿ ನೆರವೇರಬಹುದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸೂಚನೆಗಳು ಕಂಡುಬರುತ್ತವೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರುತ್ತದೆ ಹಾಗೂ ವ್ಯಾಪಾರವು ಲಾಭದಾಯಕವಾಗಿರುತ್ತದೆ. ಕಾಳಿ ಮಾತೆಗೆ ನಮಸ್ಕರಿಸುವುದು ನಿಮಗೆ ವಿಶೇಷ ಶುಭ ತರುತ್ತದೆ. ಕಾಳಿ ಮಾತೆಯ ಚರಣ ಸ್ಪರ್ಶ ಮಾಡಿ ಹೊರಟರೆ ಜೀವನದಲ್ಲಿ ಯಶಸ್ಸು ಗಳಿಸುತ್ತೀರಾ. ಹಾಗೆಯೇ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗಿರುವ ಸಮಯ ನಿಮ್ಮ ದೈನಂದಿನ ದಿನಚರಿಗೆ ಇರುವ ಸಮಯ ಇರುತ್ತದೆ. ಇಂದು ನಿಮ್ಮ ವ್ಯಕ್ತಿತ್ವವು ಪ್ರತಿಯೊಬ್ಬರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ. ಜನರು ನಿಮ್ಮ ಮಾತುಗಳು ಮತ್ತು ನಡವಳಿಕೆಯಿಂದ ಪ್ರಭಾವಿತರಾಗುತ್ತಾರೆ. ಬಹುಕಾಲದಿಂದ ಅಗತ್ಯವಿದ್ದ ವಸ್ತುವೊಂದು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಸಮಾಜದಲ್ಲೂ ನಿಮ್ಮ ಮಾನ ಸನ್ಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನಿಮ್ಮ ವಿನಮ್ರತೆ ಮತ್ತು ತಿಳುವಳಿಕೆ ಜನರ ಮನಸ್ಸು ಗೆಲ್ಲುತ್ತದೆ. ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಮನಸ್ಸು ಕೂಡ ಸಾಕಷ್ಟು ಪ್ರಸನ್ನವಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಗಟ್ಟಿತನ ಬರಲಿದೆ. ಮಕ್ಕಳ ಕಡೆಯಿಂದ ನಿಮಗೆ ಸಂತೋಷ ಸಿಗಲಿದೆ. ವ್ಯಾಪಾರದಲ್ಲೂ ಉತ್ತಮ ಫಲಿತಾಂಶಗಳು ಸಿಗುವ ನಿರೀಕ್ಷೆ ಇದೆ.
ನಿಮ್ಮ ಬಳಿ ಯಾರಾದರೂ ಹಸಿರು ವಸ್ತುವನ್ನು ಇಟ್ಟುಕೊಳ್ಳುವುದು ನಿಮಗೆ ಶುಭ ತರುತ್ತದೆ. ಸ್ನೇಹಿತರೆ ನೋಡಿ, ಹೇಳುವುದೇನೆಂದರೆ ಇಂದು ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವಿಟ್ಟುಕೊಂಡು ಸಾಗುವುದು ಅಗತ್ಯವಾಗಿರುತ್ತದೆ. ಏಕೆಂದರೆ ಅನಗತ್ಯ ಖರ್ಚುಗಳು ನಿಮ್ಮ ಮುಂದೆ ಬರಬಹುದು. ಇದರಿಂದ ನಿಮ್ಮ ಚಿಂತೆ ಹೆಚ್ಚಾಗಬಹುದು. ಮನಸ್ಸಿನಲ್ಲಿ ಯಾವುದೋ ವಿಷಯದ ಬಗ್ಗೆ ಅಸಮಾಧಾನ ಅಥವಾ ಚಡಪಡಿಕೆ ಇರಬಹುದು. ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ನೀವು ಅದನ್ನು ದೂರ ಮಾಡಲು ಪ್ರಯತ್ನಿಸಿ. ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಯು ಇಂದು ಮನಸ್ಸನ್ನು ಕಾಡಬಹುದು. ಅದಾದ ಮೇಲೆ ಕೆಲಸದ ಕ್ಷೇತ್ರ ಮತ್ತು ವ್ಯಾಪಾರದಲ್ಲಿ ಪರಿಸ್ಥಿತಿ ಸಮತೋಲನದಲ್ಲಿರುತ್ತದೆ ಹಾಗೂ ಶ್ರಮಕ್ಕೆ ತಕ್ಕ ಲಾಭ ಸಿಗುವ ಯೋಗವಿದೆ. ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಯನ್ನು ಕಾಯ್ದುಕೊಳ್ಳಿ. ಸ್ನೇಹಿತರೆ, ಮಾತೆಯನ್ನು ಸ್ಮರಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಇಂದು ನಿಮಗೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿ ಮತ್ತು ಹಳೆಯ ಹೂಡಿಕೆ ಅಥವಾ ಕೆಲಸಗಳಿಂದಲೂ ಉತ್ತಮ ಲಾಭ ಸಿಗುವ ಸಾಧ್ಯತೆ ರೂಪುಗೊಳ್ಳುತ್ತದೆ. ಪ್ರಯಾಣದ ಯೋಗವಿದ್ದರೆ ಅದು ಕೂಡ ನಿಮಗೆ ಲಾಭದಾಯಕ ಎಂದು ಸಾಬೀತಾಗಲಿದೆ. ಆರ್ಥಿಕ ವಿಚಾರಗಳಲ್ಲಿ ಬಲ ಸಿಗಲಿದೆ ಮತ್ತು ಪ್ರೇಮದಲ್ಲಿ ಹೊಸ ಉತ್ಸಾಹದ ಸಂಚಾರವಾಗಲಿದೆ. ಸ್ನೇಹಿತರೆ, ಕುಟುಂಬದ ಬೆಂಬಲ ಸಿಗಲಿದೆ ಮತ್ತು ಭವಿಷ್ಯದ ಯೋಜನೆಗಳ ಮೇಲೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡುತ್ತೀರಾ. ಆರೋಗ್ಯವು ಚೆನ್ನಾಗಿರುತ್ತದೆ. ಪ್ರೇಮ ಜೀವನ ಸುಖಮಯವಾಗಿರುತ್ತದೆ ಮತ್ತು ವ್ಯಾಪಾರದಲ್ಲೂ ಯಶಸ್ಸು ಸಿಗುವ ಸೂಚನೆಗಳಿವೆ. ಕೆಂಪು ಬಣ್ಣದ ಯಾವುದಾದರೂ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಇಂದಿನ ದಿನ ಶುಭ ತರುತ್ತದೆ. ಸ್ನೇಹಿತರೆ, ಹೇಳುವುದೇನೆಂದರೆ ಇಂದು ಧರ್ಮ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಯಾವುದಾದರೂ ಕಾನೂನಿನ ವಿಷಯ ನಡೆಯುತ್ತಿದ್ದರೆ ಅದರಲ್ಲಿ ರಿಲೀಫ್ ಅಥವಾ ಯಶಸ್ಸು ಸಿಗುವ ಸೂಚನೆಗಳು ಕಾಣಿಸುತ್ತವೆ. ತಂದೆ ಅಥವಾ ಯಾರಾದರೂ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ತುಂಬ ಲಾಭದಾಯಕ ಎಂದು ಸಾಬೀತಾಗಲಿದೆ. ಉದ್ಯೋಗ, ವ್ಯವಹಾರ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಮೆಚ್ಚುಗೆ ಸಿಗಲಿದೆ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳು ಸಿಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಮಕ್ಕಳಿಂದ ಸುಖ ಸಿಗಲಿದೆ ಮತ್ತು ಆರೋಗ್ಯವು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳುವುದನ್ನು ಮರೆತುಬಿಟ್ಟೆ. ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಈ ವಿಡಿಯೋ ನಿಮಗೆ ತುಂಬ ಮುಖ್ಯವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ 3 ಬಾರಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.